ಅಧ್ಯಾಯ 6. ಸಂಧ್ಯೆಯ ತಪಸ್ಸು. ಸ್ತುತಿಯಿಂದ ಸಂತುಷ್ಟನಾದ ಶಿವನು ಆಕೆಗೆ ಅಭೀಷ್ಟ ವರವನ್ನು ಕೊಟ್ಟು ಮೇಧಾತಿಥಿಯ ಯಜ್ಞಕ್ಕಾಗಿ ಕಳಿಸುವುದು. ಬ್ರಹ್ಮದೇವರು ಹೇಳುತ್ತಾರೆ, ನನ್ನ ಪುತ್ರರಲ್ಲಿ ಮಹಾಪ್ರಾಜ್ಞನಾದ ಶ್ರೇಷ್ಠ ನಾರದನೇ, ತಪಸ್ಸಿನ ನಿಯಮಗಳನ್ನು ಉಪದೇಶಿಸಿ ವಸಿಷ್ಠರು ಮನೆಗೆ ತೆರಳಿದಾಗ ತಪಸ್ಸಿನ ಆ ವಿಧಿಯನ್ನು ತಿಳಿದುಕೊಂಡು ಸಂಧ್ಯೆಯು ಮನಸ್ಸಿನಲ್ಲಿ ಬಹಳ ಸಂತೋಷಗೊಂಡಳು. ಮತ್ತೆ ಆಕೆಯು ಆನಂದಿತ ಮನಸ್ಸಿನಿಂದ ತಪಸ್ವಿನಿಗೆ ಯೋಗ್ಯವಾದ ವೇಷವನ್ನು ತೊಟ್ಟು ಬೃಹಲ್ಲೋಹಿತ ಸರೋವರದ ತಟದಲ್ಲೇ ತಪಸ್ಸಿಗೆ ತೊಡಗಿದಳು. ವಸಿಷ್ಠರು ತಪಸ್ಸಿಗಾಗಿ ಹೇಳಿದ ಮಂತ್ರವನ್ನು ಅತ್ಯಂತ ಭಕ್ತಿ ಭಾವದಿಂದ ಜಪಿಸುತ್ತಾ ಆಕೆಯು ಭಗವಾನ್ ಶಂಕರನ ಆರಾಧನೆಯಲ್ಲಿ ತೊಡಗಿದಳು. ಅವಳು ಭಗವಾನ್ ಶಿವನಲ್ಲಿ ತನ್ನ ಮನಸ್ಸನ್ನು ನೆಟ್ಟು ಏಕಾಗ್ರ ಮನಸ್ಸಿನಿಂದ ಭಾರೀ ತಪಸ್ಸು ಮಾಡತೊಡಗಿದಳು. ಅಂತಹ ತಪಸ್ಸಿನಲ್ಲಿ 4 ಯುಗಗಳೇ ಕಳೆದು ಹೋದವು. ಆಗ ಭಗವಾನ್ ಶಿವನು ಆಕೆಯ ತಪಸ್ಸಿನಿಂದ ಸಂತುಷ್ಟನಾಗಿ ಪ್ರಸನ್ನತೆಯಿಂದ ಹೊರಗೆ ಒಳಗೆ ಆಕಾಶದಲ್ಲಿ ತನ್ನ ಸ್ವರೂಪದ ದರ್ಶನವನ್ನು ಮಾಡಿಸಿ ಅವಳು ಚಿಂತಿಸುತ್ತಿದ್ದ ರೂಪದಿಂದಲೇ ಆಕೆಯ ಕಣ್ಣುಗಳ ಮುಂದೆ ಪ್ರಕಟನಾದನು. ಅವಳು ಮನಸ್ಸಿನಿಂದ ಚಿಂತಿಸುತ್ತಿದ್ದ ಪ್ರಭು ಶಂಕರನನ್ನು ತನ್ನ ಮುಂದುಗಡೆ ನಿಂತಿರುವುದನ್ನು ನೋಡಿ ಅತ್ಯಂತ ಆನಂದದಲ್ಲಿ ಮುಳುಗಿದಳು. ಭಗವಂತನ ಮುಖಾರವಿಂದವೂ ಬಹಳ ಪ್ರಸನ್ನವಾಗಿ ಕಾಣುತ್ತಿತ್ತು. ಅವನ ಸ್ವರೂಪದಿಂದ ಶಾಂತಿಯು ತೊಟ್ಟಿಕ್ಕುತ್ತಿತ್ತು. ಆಕೆಯು ಭಯಗೊಂಡವಳಂತೆ ಯೋಚಿಸತೊಡಗಿದಳು. ನಾನು ಭಗವಾನ್ ಹರನಲ್ಲಿ ಏನೆಂದು ಹೇಳಲಿ, ಹೇಗೆ ಅವನನ್ನು ಸ್ತುತಿಸಲಿ? ಇದೇ ಚಿಂತೆಯಲ್ಲಿ ಮುಳುಗಿ ಆಕೆಯು ಕಣ್ಣುಗಳನ್ನು ಮುಚ್ಚಿಕೊಂಡಳು. ಕಣ್ಣುಗಳು ಮುಚ್ಚಿಕೊಂಡಾಗ ಭಗವಾನ್ ಶಿವನು ಅವಳ ಹೃದಯದಲ್ಲಿ ಪ್ರವೇಶಿಸಿ ಆಕೆಗೆ ದಿವ್ಯ ಜ್ಞಾನವನ್ನು, ದಿವ್ಯವಾಣಿಯನ್ನು ಮತ್ತು ದಿವ್ಯ ದೃಷ್ಟಿಯನ್ನು ಕರುಣಿಸಿದನು. ಆಕೆಗೆ ದಿವ್ಯಜ್ಞಾನ, ದಿವ್ಯವಾಣಿ, ದಿವ್ಯ ದೃಷ್ಟಿ ದೊರೆತಾಗ ಅವಳು ಕಷ್ಟದಿಂದ ಅರಿವಿಗೆ ಬರುವ ಜಗದೀಶ್ವರ ಶಿವನನ್ನು ಪ್ರತ್ಯಕ್ಷವಾಗಿ ನೋಡಿ ಅವನನ್ನು ಸ್ತುತಿಸತೊಡಗಿದಳು. ಸಂಧ್ಯೆಯು ಹೇಳುತ್ತಾಳೆ, ಲೋಕಸ್ರಷ್ಟ ಭಗವಾನ್ ಶಿವನಿಗೆ ನಮಸ್ಕಾರವು. ಅವನು ನಿರಾಕಾರನು, ಪರಮ ಜ್ಞಾನಗಮ್ಯನೂ ಆಗಿರುವನು. ಅವನು ಸ್ಥೂಲನಾಗಲಿ ಸೂಕ್ಷ್ಮನಾಗಲಿ ಉಚ್ಚನಾಗಲಿ ಅಲ್ಲ. ಅವನ ಸ್ವರೂಪವನ್ನು ಯೋಗಿಗಳು ತಮ್ಮ ಹೃದಯದೊಳಗೆ ಚಿಂತಿಸುತ್ತಿರುವರು. ಅವನಿಗೆ ಶರ್ವನೆಂದು ಹೇಳುವರು. ಅವನು ಶಾಂತ ಸ್ವರೂಪನು, ನಿರ್ಮಲನು, ನಿರ್ವಿಕಾರನು, ಜ್ಞಾನಗಮ್ಯನೂ ಆಗಿರುವನು. ತನ್ನ ಪ್ರಕಾಶದಲ್ಲೇ ಪ್ರಕಾಶಿತನಾಗಿರುವನು. ಅವನಲ್ಲಿ ವಿಕಾರದ ಅತ್ಯಂತ ಅಭಾವವಾಗಿದೆ. ಅವನು ಆಕಾಶ ಮಾರ್ಗದಂತೆ ನಿರ್ಗುಣ ನಿರಾಕಾರನೆಂದು ಹೇಳಲಾಗಿದೆ. ಹಾಗೂ ಅವನ ರೂಪವು ಅಜ್ಞಾನಾಂಧಕಾರದಿಂದ ಸರ್ವತಾ ಅತೀತವಾಗಿದೆ. ಅಂತಹ ನಿತ್ಯ ಪ್ರಸನ್ನ ಭಗವಾನ್ ಶಿವನಿಗೆ ನಾನು ನಮಸ್ಕರಿಸುವೆನು. ಯಾರ ರೂಪವು ಏಕವೂ ಶುದ್ಧವೂ ಮಾಯೆಯಿಲ್ಲದೆ ಪ್ರಕಾಶಮಾನವೂ ಸಚ್ಚಿದಾನಂದಮಯವೂ ಸಹಜ ನಿರ್ವಿಕಾರವು ನಿತ್ಯಾನಂದಮಯವು ಸತ್ಯವು ಐಶ್ವರ್ಯದಿಂದ ಕೂಡಿದುದು ಪ್ರಸನ್ನವು ಲಕ್ಷ್ಮಿಯನ್ನು ಕರುಣಿಸುವವನು ಆದ ಭಗವಾನ್ ಶಿವನಿಗೆ ನಮಸ್ಕಾರವು. ಯಾರ ಸ್ವರೂಪವನ್ನು ಜ್ಞಾನ ರೂಪದಿಂದಲೇ ಭಾವಿಸಲಾಗುತ್ತದೋ, ಯಾರು ಈ ಜಗತ್ತಿನಿಂದ ಸರ್ವತಾ ಭಿನ್ನನಾಗಿರುವನೋ ಹಾಗೂ ಸತ್ವ ಪ್ರಧಾನನು, ಧ್ಯಾನಕ್ಕೆ ಯೋಗ್ಯನು, ಆತ್ಮಸ್ವರೂಪನು, ಸಾರಭೂತನು, ಎಲ್ಲರನ್ನೂ ಉದ್ಧರಿಸುವವನು, ಪವಿತ್ರ ವಸ್ತುಗಳಲ್ಲಿಯೂ ಪರಮ ಪವಿತ್ರನೂ ಆದ ಆ ಪರಮೇಶ್ವರನಿಗೆ ನನ್ನ ನಮಸ್ಕಾರವು. ನಿನ್ನ ಸ್ವರೂಪವು ಶುದ್ಧವು, ಮನೋಹರವು, ರತ್ನಮಯ ಆಭೂಷಣಗಳಿಂದ ಅಲಂಕೃತವು, ಸ್ವಚ್ಛ ಕರ್ಪೂರದಂತೆ ಗೌರವರ್ಣವೂ ಆಗಿದೆ. ಯಾರು ಕೈಗಳಲ್ಲಿ ವರ, ಅಭಯ, ಶೂಲ ಮತ್ತು ಮುಂಡವನ್ನು ಧರಿಸಿರುವನೋ ಆ ದಿವ್ಯ ಚಿನ್ಮಯ ಸಗುಣ ಸಾಕಾರ ವಿಗ್ರಹದಿಂದ ಸುಶೋಭಿತನೂ ಆದ ಯೋಗಯುಕ್ತ ಭಗವಾನ್ ಶಿವನಿಗೆ ನಮಸ್ಕಾರವು. ಆಕಾಶ, ಪೃಥ್ವಿ, ದಿಕ್ಕುಗಳು, ಜಲ, ತೇಜ ಹಾಗೂ ಕಾಲ ಇವು ಯಾರ ರೂಪಗಳಾಗಿವೆಯೋ ಅಂತಹ ಪರಮೇಶ್ವರನಿಗೆ ನಮಸ್ಕಾರವು. ನಿರಾಕಾರಂ ಜ್ಞಾನಗಮ್ಯಂ ಪರಂ ಎನ್ನೈವ ಸ್ಥೂಲಂ ನಾಪಿ ಸೂಕ್ಷ್ಮಂ ನಾ ಚೋಚ್ಚಂ ಅನಶ್ಚಿಂತ್ಯಂ ಯೋಗಿಭಿಸ್ತಸ್ಯ ರೂಪಂ ತಸ್ಮೈ ತುಭ್ಯಂ ಲೋಕಕರ್ತೆ ನಮೋಸ್ತು. ಶರ್ವಂ ಶಾಂತಂ ನಿರ್ಮಲಂ ನಿರ್ವಿಕಾರಂ ಜ್ಞಾನಗಮ್ಯಂ ಸ್ವಪ್ರಕಾಶೇ ವಿಕಾರಂ ಖಾದ್ವಪ್ರಖ್ಯಂ ದ್ವಾಂತ ಮಾರ್ಗಾತ್ ಪರಾಸ್ತಾದ್ ರೂಪಂ ಯಸ್ಯಾತ್ವಾಂ ನಮಾಮಿ ಪ್ರಸನ್ನಂ ಏಕಂ ಶುದ್ಧಂ ದೀಪ್ಯಮಾನಂ ವಿನಾಜಂ ಚಿದಾನಂದಂ ಸಹಜಂ ಚಾವಿಕಾರಿ ನಿತ್ಯಾನಂದಂ ಸತ್ಯಭೂತಿ ಪ್ರಸನ್ನಂ ಯಸ್ಯ ಶ್ರೀದಂ ರೂಪಮಸ್ಮೈ ನಮೋಸ್ತೆ. ವಿದ್ಯಾಕಾರೋದ್ಭವನೀಯಂ ಪ್ರಭಿನ್ನಂ ಸತ್ವಚ್ಛಂದಂ ದೇಯಮಾತ್ಮ ಸ್ವರೂಪಂ ಸಾರಂ ಪಾರಂ ಪಾವನಾನಾಂ ಪವಿತ್ರಂ ತಸ್ಮೈ ರೂಪಂ ಯಸ್ಯ ಚೈವಂ ನಮಸ್ತೆ. ಯತ್ವಾಕಾರಂ ಶುದ್ಧರೂಪಂ ಮನೋಜ್ಞಂ ರತ್ನಾಕಲ್ಪಂ ಸ್ವಚ್ಛ ಕರ್ಪೂರಗೌರಂ ಇಷ್ಟಾಭೀತಿ ಶೂಲಮುಂಡೆ ದದಾನಂ ಹಸ್ತೈರ್ನಮೋ ಯೋಗಯುಕ್ತಾಯ ತುಭ್ಯಂ ಗಗನಂ
ಭೂರ್ದಿಶಶ್ಚೈವ ಸಲಿಲಂ ಜ್ಯೋತಿರೇವ ಚ ಪುನಃ ಕಾಲಾಶ್ಚ ರೂಪಾಣಿ ಯಸ್ಯ ತುಭ್ಯಂ ನಮೋಸ್ತುತೆ. ಪ್ರಧಾನ ಅಂದರೆ ಪ್ರಕೃತಿ ಮತ್ತು ಪುರುಷ ಅವನ ಶರೀರದಿಂದ ಪ್ರಕಟವಾಗಿ, ಅರ್ಥಾತ್ ಅವೆರಡೂ ಅವನ ಶರೀರವಾಗಿದೆ. ಅದಕ್ಕಾಗಿ ಯಥಾರ್ಥ ರೂಪವು ಅವ್ಯಕ್ತ ಅಂದರೆ ಬುದ್ಧಾದಿಗಳಿಂದ ಅತೀತವಾಗಿದೆ. ಅಂತಹ ಭಗವಾನ್ ಶಂಕರನಿಗೆ ಪದೇ ಪದೇ ನಮಸ್ಕಾರವು. ಯಾರು ಬ್ರಹ್ಮನಾಗಿ ಜಗತ್ತನ್ನು ಸೃಷ್ಟಿಸುವನು, ಯಾರು ವಿಷ್ಣು ಆಗಿ ಜಗತ್ತನ್ನು ಪಾಲಿಸುವನು, ರುದ್ರನಾಗಿ ಅಂತ್ಯದಲ್ಲಿ ಈ ಸೃಷ್ಟಿಯನ್ನು ಸಂಹರಿಸುವನು, ಆ ಭಗವಾನ್ ಸದಾಶಿವನಿಗೆ ಪದೇ ಪದೇ ನಮಸ್ಕಾರಗಳು. ಯಾರು ಕಾರಣಕ್ಕೂ ಕಾರಣನು, ದಿವ್ಯ ಅಮೃತ ರೂಪಿ ಜ್ಞಾನ ಹಾಗೂ ಅಣಿಮಾದಿ ಐಶ್ವರ್ಯವನ್ನು ಕರುಣಿಸುವವನು, ಸಮಸ್ತ ಲೋಕಾಂತರಗಳ ವೈಭವವನ್ನು ಕೊಡುವನು, ಸ್ವಯಂ ಪ್ರಕಾಶ ರೂಪನು, ಪ್ರಕೃತಿಯಿಂದಲೂ ಅತೀತನು, ಆ ಪರಮೇಶ್ವರ ಶಿವನಿಗೆ ನಮಸ್ಕಾರವು ನಮಸ್ಕಾರವು. ಈ ಜಗತ್ತು ಯಾರಿಂದ ಭಿನ್ನವೆಂದು ಹೇಳಲಾಗುವುದಿಲ್ಲವೋ, ಯಾರ ಚರಣಗಳಿಂದ ಪೃಥ್ವಿ ಹಾಗೂ ಇತರ ಅಂಗಗಳಿಂದ ಸಮಸ್ತ ದಿಕ್ಕುಗಳು, ಸೂರ್ಯ, ಚಂದ್ರ, ಕಾಮದೇವ, ಬೇರೆ ದೇವತೆಗಳೆಲ್ಲ ಪ್ರಕಟವಾಗಿವೆಯೋ, ಯಾರ ನಾಭಿಯಿಂದ ಅಂತರಿಕ್ಷದ ಆವಿರ್ಭಾವವಾಗಿದೆಯೋ ಅಂತಹ ಭಗವಾನ್ ಶಂಭುವಿಗೆ ನನ್ನ ನಮಸ್ಕಾರವು. ಪ್ರಭೋ, ನೀನೇ ಎಲ್ಲರಿಂದ ಉತ್ತಮೋತ್ತಮ ಪರಮಾತ್ಮನಾಗಿರುವೆ. ನೀನೇ ನಾನಾ ರೀತಿಯ ವಿದ್ಯೆಗಳಾಗಿರುವೆ. ನೀನೇ ಹರ ಅಂದರೆ ಸಂಹಾರಕರ್ತನಾಗಿರುವೆ. ನೀನೇ ಸದ್ಬ್ರಹ್ಮನು ಪರಬ್ರಹ್ಮನೂ ಆಗಿರುವೆ. ನೀನು ಸದಾ ವಿಚಾರದಲ್ಲಿ ತತ್ಪರನಾಗಿರುವೆ. ಯಾರಿಗೆ ಆದಿ ಅಂತ್ಯಗಳಿಲ್ಲವೋ, ಯಾರಿಂದ ಜಗತ್ತೆಲ್ಲವೂ ಉತ್ಪನ್ನವಾಗಿದೆಯೋ, ಯಾರು ಮನ ವಾಣಿಯ ವಿಷಯನಲ್ಲವೋ ಆ ಮಹಾದೇವನ ಸ್ತುತಿಯನ್ನು ನಾನು ಹೇಗೆ ಮಾಡಬಲ್ಲೆ? ಪ್ರಧಾನ ಪುರುಷೋ ಯಸ್ಯ ಕಾಯತ್ವೇನ ವಿನಿರ್ಗತೋ ತಸ್ಮಾದವ್ಯಕ್ತ ರೂಪಾಯ ಶಂಕರಾಯ ನಮೋ ನಮಃ. ಯೋ ಬ್ರಹ್ಮಾಕಮೃತೆ ಸೃಷ್ಟಿಂ ಯೋ ವಿಷ್ಣು ಕುರತೆ ಸ್ಥಿತಿಂ ಸಂಹರಿಷ್ಯತಿ ಯೋ ರುದ್ರ ತಸ್ಮೈ ತುಭ್ಯಂ ನಮೋ ನಮಃ. ನಮೋ ನಮಃ ಕಾರಣಕಾರಣಾಯ ದಿವ್ಯಾಮೃತ ಜ್ಞಾನ ವಿಭೂತಿದಾಯ ಸಮಸ್ತ ಲೋಕಾಂತರ ಭೂತಿದಾಯ ಪ್ರಕಾಶ ರೂಪಾಯ ಪರಾತ್ಪರಾಯ. ಯಸ್ಯಾಪರಂ ನೋ ಜಗದುಚ್ಯತೆ ಪದಾತ್ ಕ್ಷಿತಿರ್ದಿಶಃ ಸೂರ್ಯ ಇಂದುರ್ಮನೋಜಃ ಬಹಿರ್ಮುಖ ನಾಭಿತಶ್ಚಾಂತರಿಕ್ಷಂ ತಸ್ಮೈ ತುಭ್ಯಂ ಶಂಭವೇ ಮೇ ನಮೋಸ್ತು. ತ್ವಂ ಪರಃ ಪರಮಾತ್ಮ ಚ ತ್ವಂ ವಿದ್ಯಾ ವಿವಿಧಾ ಹರಃ ಸದ್ಬ್ರಹ್ಮ ಚ ಪರಂ ಬ್ರಹ್ಮ ವಿಚಾರಣಾ ಪರಾಯಣಃ ಯಸ್ಸ ನಾದಿರ್ನ ಮಧ್ಯಂ ಚ ನಾಂತಮಸ್ತಿ ಜಗದ್ಯತಃ ಕಥಂ ಸ್ತೋಷ್ಯಾಮಿ ತಂ ದೇವಮವಾಗ್ಮನ ಸಗೋಚರಂ. ಬ್ರಹ್ಮಾದಿ ದೇವತೆಗಳು ಹಾಗೂ ತಪಸ್ಸಿನ ಧನಿಗಳಾದ ಮುನಿಗಳು ಕೂಡ ಯಾರ ರೂಪಗಳನ್ನು ವರ್ಣಿಸಲಾರರೋ ಅಂತಹ ಪರಮೇಶ್ವರನನ್ನು ನಾನು ವರ್ಣಿಸುವುದಾಗಲಿ ಸ್ತುತಿಸುವುದಾಗಲಿ ಹೇಗೆ ಸಾಧ್ಯ? ಪ್ರಭುವೇ, ನೀನು ನಿರ್ಗುಣನಾಗಿರುವೆ. ನಾನು ಮೂಢಳಾದ ಸ್ತ್ರೀಯು ನಿನ್ನ ಗುಣಗಳನ್ನು ಹೇಗೆ ತಿಳಿಯಬಲ್ಲೆನು? ನಿನ್ನ ರೂಪವಾದರೂ ಇಂದ್ರಾದಿ ದೇವತೆಗಳು ಹಾಗೂ ಅಸುರರು ತಿಳಿಯಲಾರರು. ಮಹೇಶ್ವರನೇ, ನಿನಗೆ ನಮಸ್ಕಾರವು. ತಪೋಮಯ ನಿನಗೆ ನಮಸ್ಕಾರವು. ದೇವೇಶ್ವರ ಶಂಭೋ, ನನ್ನ ಮೇಲೆ ಪ್ರಸನ್ನನಾಗು. ನಿನಗೆ ಪದೇ ಪದೇ ನನ್ನ ನಮಸ್ಕಾರವು. ಯಸ್ಯ ಬ್ರಹ್ಮಾದಯೋ ದೇವ ಮುನಯಶ್ಚ ತಪೋದನಃ ನಾ ವಿಪೃಣ್ವಂತಿ ರೂಪಾಣಿ ವರ್ಣನೀಯಃ ಕಥಂ ಸಮೇ. ಸ್ತ್ರೀಯಾ ಮಯಾ ತೇ ಕಿಂ ಜ್ಞೇಯ ನಿರ್ಗುಣಸ್ಯ ಗುಣಾಃ ಪ್ರಭೋ ನೈವ ಜಾನಂತಿ ಯದ್ರೂಪಂ ಸೇಂದ್ರ ಅಪಿ ಸುರಾಸುರಃ. ನಮಸ್ತುಭ್ಯಂ ಮಹೇಶಾನ ನಮಸ್ತುಭ್ಯಂ ತಪೋಮಯ ಪ್ರಸೀದ ಶಂಭೋ ದೇವೇಶ ಭೂಯೋ ಭೂಯೋ ನಮೋಸ್ತುತೆ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಸಂಧ್ಯೆಯ ಈ ಸ್ತುತಿಪೂರ್ಣ ವಚನವನ್ನು ಕೇಳಿ ಅವಳಿಂದ ಚೆನ್ನಾಗಿ ಪ್ರಶಂಸಿತನಾದ ಭಕ್ತವತ್ಸಲ ಪರಮೇಶ್ವರ ಶಂಕರನು ಬಹಳ ಪ್ರಸನ್ನನಾದನು. ಅವನ ಶರೀರವು ವಲ್ಕಲ ಮತ್ತು ಮೃಗ ಚರ್ಮದಿಂದ ಮುಚ್ಚಿತ್ತು. ಮಸ್ತಕದಲ್ಲಿ ಪವಿತ್ರ ಜಟಾಜೂಟವು ಶೋಭಿಸುತ್ತಿತ್ತು. ಆಗ ಮಂಜು ಮುಸುಕಿದ ಕಮಲದಂತೆ ಆಕೆಯ ಬಾಡಿದ ಮುಖವನ್ನು ನೋಡಿ ಭಗವಾನ್ ಹರನು ದಯಾರ್ದ್ರನಾಗಿ ಆಕೆಯಲ್ಲಿ ನಿಂತಂದನು. ಮಹೇಶ್ವರನು ಹೇಳಿದನು, ಭದ್ರೇ, ನಿನ್ನ ಈ ಉತ್ತಮ ತಪಸ್ಸಿನಿಂದ ನಾನು ಬಹಳ ಪ್ರಸನ್ನನಾಗಿರುವೆನು. ಶುದ್ಧ ಬುದ್ಧಿಯುಳ್ಳ ದೇವಿಯೇ, ನಿನ್ನ ಈ ಸ್ತೋತ್ರದಿಂದಲೂ ನನಗೆ ತುಂಬ ಸಂತೋಷವಾಗಿದೆ. ಆದ್ದರಿಂದ ಈಗ ನೀನು ತನ್ನಿಚ್ಛೆಗನುಸಾರ ವರವನ್ನು ಕೇಳು. ನಿನಗೆ ಪ್ರಯೋಜನವಾಗುವ ನಿನ್ನ ಮನಸ್ಸಿನಲ್ಲಿರುವ ವರವನ್ನು ನಾನು ಈಗ ಅವಶ್ಯವಾಗಿ ಕರುಣಿಸುವೆನು. ನಿನಗೆ ಶ್ರೇಯಸ್ಸಾಗಲಿ. ನಾನು ನಿನ್ನ ವ್ರತ ನಿಯಮಗಳಿಂದ ಬಹಳ ಪ್ರಸನ್ನನಾಗಿರುವೆನು. ಪ್ರಸನ್ನ ಚಿತ್ತನಾದ ಮಹೇಶ್ವರನ ಈ ಮಾತನ್ನು ಕೇಳಿ ಅತ್ಯಂತ ಹರ್ಷ ತುಂಬಿದ ಸಂಧ್ಯೆಯು ಅವನಿಗೆ ಪದೇ ಪದೇ ಪ್ರಣಾಮವನ್ನು ಮಾಡಿ ಇಂತೆಂದಳು, ಮಹೇಶ್ವರನೇ, ನೀನು ಪ್ರಸನ್ನತೆಯಿಂದ ವರವನ್ನು ಕೊಡುವುದಾದರೆ, ನಾನು ವರವನ್ನು ಪಡೆಯಲು ಯೋಗ್ಯಳಾಗಿದ್ದರೆ, ಪಾಪಗಳಿಂದ ಶುದ್ಧಳಾಗಿದ್ದರೆ, ದೇವ, ಈಗ ನೀನು ನನ್ನ ತಪಸ್ಸಿನಿಂದ ಪ್ರಸನ್ನನಾಗಿದ್ದರೆ ನಾನು ಕೇಳುವ ಈ ಮೊದಲಿನ ವರವನ್ನು ಸಫಲಗೊಳಿಸು. ದೇವೇಶ್ವರ, ಈ ಆಕಾಶದಲ್ಲಿ
ಪೃಥ್ವಿಯೇ ಮುಂತಾದ ಯಾವ ಸ್ಥಾನದಲ್ಲೇ ಇರುವ ಪ್ರಾಣಿಗಳೆಲ್ಲವೂ ಹುಟ್ಟಿದಾಕ್ಷಣವೇ ಕಾಮಭಾವವನ್ನು ಹೊಂದದಿರಲಿ. ನಾಥ, ನನ್ನ ಸಕಾಮ ದೃಷ್ಟಿಯು ಎಲ್ಲಿಯೂ ಬೀಳದಿರಲಿ. ನನಗೆ ಆಗುವ ಪತಿಯೂ ಕೂಡ ಅತ್ಯಂತ ಸುಹೃದನಾಗಿರಲಿ. ಪತಿಯನ್ನು ಬಿಟ್ಟು ಬೇರೆ ಯಾರೇ ಪುರುಷನು ಸಕಾಮ ಭಾವದಿಂದ ನನ್ನನ್ನು ನೋಡಿದರೆ ಅವನ ಪುರುಷತ್ವವು ನಾಶವಾಗಿ ತತ್ಕಾಲವೇ ನಪುಂಸಕವಾಗಲಿ. ಪಾಪರಹಿತ ಸಂಧೆಯ ಈ ವಚನವನ್ನು ಕೇಳಿ ಪ್ರಸನ್ನನಾದ ಭಕ್ತವತ್ಸಲ ಭಗವಾನ್ ಶಂಕರನು ಹೇಳಿದನು, ದೇವಿ ಸಂಧೆಯೇ, ಭದ್ರೇ, ಕೇಳು. ನೀನು ಕೇಳಿದ ಎಲ್ಲ ವರಗಳನ್ನು ನಿನ್ನ ತಪಸ್ಸಿನಿಂದ ಸಂತುಷ್ಟನಾಗಿ ನಾನು ಕೊಟ್ಟು ಬಿಟ್ಟಿರುವೆನು. ಪ್ರಾಣಿಗಳ ಜೀವನದಲ್ಲಿ ಮುಖ್ಯವಾಗಿ 4 ಅವಸ್ಥೆಗಳಾಗುತ್ತವೆ. ಮೊದಲನೆಯದು ಶೈಶವಾವಸ್ಥೆ, ಎರಡನೆಯದು ಕೌರಮಾವಸ್ಥೆ, ಮೂರನೆಯದು ಯೌವನಾವಸ್ಥೆ, ನಾಲ್ಕನೆಯದು ವೃದ್ಧಾವಸ್ಥೆ. ಮೂರನೆಯ ಅವಸ್ಥೆಯು ಪ್ರಾಪ್ತವಾದಾಗ ದೇಹಧಾರಿ ಜೀವಿಯು ಕಾಮಭಾವದಿಂದ ಕೂಡಿರಲಿ. ಕ್ವಚಿತ್ತಾಗಿ ಎರಡನೆಯ ಅವಸ್ಥೆಯ ಕೊನೆಯ ಭಾಗದಲ್ಲಿಯೂ ಪ್ರಾಣಿಯು ಕಾಮುಕರಾಗುವರು. ನಿನ್ನ ತಪಸ್ಸಿನ ಪ್ರಭಾವದಿಂದ ನಾನು ಜಗತ್ತಿನಲ್ಲಿ ಕಾಮಭಾವದ ಉದಯದ ಈ ಸೀಮೆಯನ್ನು ಸ್ಥಾಪಿಸಿರುವೆನು. ಇದರಿಂದ ದೇಹಧಾರಿ ಜೀವರು ಹುಟ್ಟುತ್ತಲೇ ಕಾಮಾಸಕ್ತರಾಗಲಾರರು. ನೀನು ಕೂಡ 3 ಲೋಕದಲ್ಲಿ ಬೇರೆ ಯಾವ ಸ್ತ್ರೀಯಳಿಗೂ ಸಂಭವಿಸಲಾರದ ದಿವ್ಯ ಸತೀಭಾವವನ್ನು ಪಡೆಯುವೆ. ಪಾಣಿಗ್ರಹಣ ಮಾಡಿಕೊಂಡ ಪತಿಯಲ್ಲದೆ ಯಾರೇ ಪುರುಷನು ಸಕಾಮನಾಗಿ ನಿನ್ನ ಕಡೆಗೆ ನೋಡಿದರೆ ಅವನು ತತ್ಕಾಲವೇ ನಪುಂಸಕನಾಗಿ ದುರ್ಬಲನಾಗುವನು. ನಿನ್ನ ಪತಿಯು ಮಹಾತಪಸ್ವಿಯೂ ದಿವ್ಯ ರೂಪ ಸಂಪನ್ನನೂ ಆದ ಓರ್ವ ಮಹಾನುಭಾವ ಮಹರ್ಷಿಯಾಗುವನು. ಅವನು ನಿನ್ನೊಂದಿಗೆ 7 ಕಲ್ಪಗಳವರೆಗೆ ಜೀವನ ನಡೆಸುವನು. ನೀನು ಕೇಳಿದ ವರಗಳೆಲ್ಲವನ್ನೂ ನಾನು ಪೂರ್ಣ ಮಾಡಿರುವೆ. ಈಗ ನಾನು ನಿನ್ನ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಇನ್ನೊಂದು ಮಾತನ್ನು ಹೇಳುವೆನು. ನೀನು ಅಗ್ನಿಯಲ್ಲಿ ತನ್ನ ಶರೀರವನ್ನು ತ್ಯಜಿಸುವೆ ಎಂದು ಮೊದಲೇ ಪ್ರತಿಜ್ಞೆ ಮಾಡಿರುವಿ. ಆ ಪ್ರತಿಜ್ಞೆಯನ್ನು ಸಫಲಗೊಳಿಸಲು ನಾನು ನಿನಗೆ ಒಂದು ಉಪಾಯವನ್ನು ಹೇಳುವೆನು. ಅದನ್ನು ಸಂದೇಹವಿಲ್ಲದೆ ಮಾಡು. ಮುನಿವರಿಯ ಮೇಧಾತಿಥಿಯು 12 ವರ್ಷಗಳವರೆಗೆ ನಡೆಯುವ ಒಂದು ಯಜ್ಞವನ್ನು ಮಾಡುತ್ತಿರುವನು. ಅದರಲ್ಲಿ ಅಗ್ನಿಯು ಪೂರ್ಣ ಪ್ರಮಾಣದಲ್ಲಿ ಪ್ರಜ್ವಲಿತನಾಗಿರುವನು. ನೀನು ವಿಳಂಬ ಮಾಡದೆ ಅದೇ ಅಗ್ನಿಯಲ್ಲಿ ತನ್ನ ಶರೀರವನ್ನು ತ್ಯಜಿಸಿಬಿಡು. ಇದೇ ಪರ್ವತದ ತಪ್ಪಲಿನ ಚಂದ್ರಭಾಗಾ ನದಿಯ ತೀರದಲ್ಲಿ ತಾಪಸಾಶ್ರಮದಲ್ಲಿ ಮುನಿವರ ಮೇಧಾತಿಥಿಯು ಮಹಾಯಜ್ಞದ ಅನುಷ್ಠಾನ ಮಾಡುತ್ತಿರುವನು. ನೀನು ಸ್ವಚ್ಛಂದವಾಗಿ ಅಲ್ಲಿಗೆ ಹೋಗು. ಮುನಿಯು ನಿನ್ನನ್ನು ಅಲ್ಲಿ ನೋಡಲಾರನು. ನನ್ನ ಕೃಪೆಯಿಂದ ನೀನು ಮುನಿಯ ಅಗ್ನಿಯಿಂದ ಪ್ರಕಟಲಾದ ಪುತ್ರಿಯಾಗುವೆ. ನಿನ್ನ ಮನಸ್ಸಿನಲ್ಲಿ ಯಾರೇ ಸ್ವಾಮಿಯನ್ನು ಪಡೆಯಬೇಕೆಂಬ ಇಚ್ಛೆ ಇದ್ದರೆ ಅವನನ್ನು ಹೃದಯದಲ್ಲಿ ಧರಿಸಿಕೊಂಡು ಅವನನ್ನೇ ಚಿಂತಿಸುತ್ತಾ ನೀನು ತನ್ನ ಶರೀರವನ್ನು ಆ ಯಜ್ಞಾಗ್ನಿಯಲ್ಲಿ ಹೋಮಿಸಿಬಿಡು. ಸಂಧ್ಯೆಯೇ, ನೀನು ಈ ಪರ್ವತದ ಮೇಲೆ 4 ಯುಗಗಳವರೆಗೆ ಕಠೋರ ತಪಸ್ಸು ಮಾಡುತ್ತಿದ್ದಾಗ ಅದೇ ದಿನಗಳಲ್ಲಿ ಆ ಚತುರ್ಯುಗದ ಸತ್ಯಯುಗವು ಕಳೆದು ಹೋಗಿ ತ್ರೇತಾಯುಗದ ಪ್ರಥಮ ಚರಣದಲ್ಲಿ ದಕ್ಷ ಪ್ರಜಾಪತಿಗೆ ಅನೇಕ ಕನ್ಯೆಯರಾದರು. ಅವನು ತನ್ನ ಆ ಸುಶೀಲೆಯರಾದ ಕನ್ಯೆಯರನ್ನು ಯಥಾಯೋಗ್ಯ ವರರೊಂದಿಗೆ ವಿವಾಹ ಮಾಡಿದನು. ಅವರಲ್ಲಿ 27 ಕನ್ಯೆಯರ ವಿವಾಹವನ್ನು ಚಂದ್ರನೊಂದಿಗೆ ನಡೆಯಿತು. ಚಂದ್ರನು ಇತರ ಎಲ್ಲ ಪತ್ನಿಯರನ್ನು ಬಿಟ್ಟು ಕೇವಲ ರೋಹಿಣಿಯನ್ನು ಪ್ರೇಮಿಸತೊಡಗಿದನು. ಈ ಕಾರಣದಿಂದ ಕ್ರೋಧ ತುಂಬಿದ ದಕ್ಷನು ಚಂದ್ರನಿಗೆ ಶಾಪವನ್ನು ಕೊಟ್ಟಾಗ ಸಮಸ್ತ ದೇವತೆಗಳು ನಿನ್ನ ಬಳಿಗೆ ಬಂದರು. ಆದರೆ ಸಂಧ್ಯೆಯೇ, ನಿನ್ನ ಮನಸ್ಸು ನನ್ನಲ್ಲಿ ತೊಡಗಿತ್ತು. ಆದ್ದರಿಂದ ಬ್ರಹ್ಮದೇವರೊಂದಿಗೆ ಬಂದಿರುವ ದೇವತೆಗಳ ಕಡೆಗೆ ಎಂದು ಕಣ್ಣು ಬಿಟ್ಟು ನೋಡಲಿಲ್ಲ. ಆಗ ಬ್ರಹ್ಮದೇವರು ಆಕಾಶದ ಕಡೆಗೆ ನೋಡಿ ಚಂದ್ರನು ಪುನಃ ತನ್ನ ಸ್ವರೂಪವನ್ನು ಪಡೆಯಲಿ ಎಂಬ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರನ್ನು ಶಾಪದಿಂದ ಮುಕ್ತಗೊಳಿಸಲು ಒಂದು ನದಿಯನ್ನು ಸೃಷ್ಟಿಸಿದನು. ಆ ನದಿಯು ಚಂದ್ರ ಅಥವಾ ಚಂದ್ರಭಾಗ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು. ಚಂದ್ರಭಾಗಾ ನದಿಯ ಪ್ರಾದುರ್ಭವ ಕಾಲದಲ್ಲೇ ಮಹರ್ಷಿ ಮೇಧಾತಿಥಿಯು ಇಲ್ಲಿ ಉಪಸ್ಥಿತರಾಗಿದ್ದರು. ತಪಸ್ಸಿನಲ್ಲಿ ಅವರನ್ನು ಸರಿಗಟ್ಟುವವರು ಹಿಂದೆ ಯಾರೂ ಆಗಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಆಗಲಾರರು. ಆ ಮಹರ್ಷಿಯು ಮಹತ್ತರವಾದ ವಿಧಿ ವಿಧಾನಗಳೊಂದಿಗೆ ದೀರ್ಘಕಾಲದವರೆಗೆ ನಡೆಯುವಂತಹ ಜ್ಯೋತಿಷ್ಠೋಮ ಎಂಬ ಯಜ್ಞವನ್ನು ಪ್ರಾರಂಭಿಸಿದರು. ಅದರಲ್ಲಿ ಅಗ್ನಿದೇವನು ಪೂರ್ಣ ರೂಪದಿಂದ ಪ್ರಜ್ವಲಿತನಾಗುತ್ತಿದ್ದಾನೆ. ಅದೇ ಅಗ್ನಿಯಲ್ಲಿ ನೀನು ನಿನ್ನ ಶರೀರವನ್ನು ಅರ್ಪಿಸಿಬಿಡು ಹಾಗೂ ಪರಮ ಪವಿತ್ರಳಾಗು. ಹೀಗೆ ಮಾಡುವುದರಿಂದ ಈಗ ನಿನ್ನ ಪ್ರತಿಜ್ಞೆಯು ಪೂರ್ಣವಾಗುವುದು. ಹೀಗೆ ಸಂಧ್ಯೆಗೆ ಆಕೆಯ ಹಿತದ ಉಪದೇಶವನ್ನು ಕೊಟ್ಟು ದೇವೇಶ್ವರ ಭಗವಾನ್ ಶಿವನು ಅಲ್ಲೇ ಅಂತರ್ಧಾನನಾದನು. ಇಲ್ಲಿಗೆ ಅಧ್ಯಾಯ 6 ಸಂಪೂರ್ಣವಾಯಿತು.